صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಿಮ್ಮ ನೆರೆಕರೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಇದನ್ನು ಮಾಡಿ ಕೊಡಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಜಾಫರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಸ್ನಉ ಲಿ ಆಲಿ ಜಾಫರ್ ತುಆಮನ್, ನೀವು ಜಾಫರ್ ರವರ ಕುಟುಂಬಕ್ಕೆ ಆಹಾರವನ್ನು ಮಾಡಿಕೊಡಿ. ಫ ಇನ್ನಹು ಖದ್ ಆತಾಹುಂ ಅಮ್ರು ಶಗಲಹುಂ, ಖಂಡಿತವಾಗಿಯೂ ಅವರನ್ನು ದುಃಖದಲ್ಲಾಗಿರಿಸುವಂತಹ, ಬೇರೆ ಯಾವುದೇ ಚಿಂತೆ ಬರದಂತಹ ಒಂದು ದುಃಖ ಅವರಿಗೆ ಬಂದಿದೆ. ಆದ್ದರಿಂದ ಅವರಿಗೆ ಹೊಟ್ಟೆಗೇನಾದರೂ ತಿನ್ನಬೇಕು ಎಂಬಂತಹ ಆಲೋಚನೆ ಇಲ್ಲ. ಆದ್ದರಿಂದ ನೆರೆಕರೆಯವರಾದಂತಹ ನೀವು ಅವರಿಗೆ ಮಾಡಿಕೊಡಿ ಎಂದು. ಸಾಮಾನ್ಯವಾಗಿ ನಮ್ಮ ಊರಲ್ಲೆಲ್ಲ ಯಾರಾದರೂ ಮರಣ ಹೊಂದಿದರೆ ಆ ಮರಣ ಹೊಂದಿದಂತಹ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆಹಾರಗಳನ್ನು ಅವರು ಮಾಡಲ್ಲ. ಆದರೆ ಅವರಿಗೆ ಹೊಟ್ಟೆ ತುಂಬಿಸಲಿಕ್ಕೋಸ್ಕರ, ಅದೇ ರೀತಿ ಅಲ್ಲಿರುವಂತಹ ಜನರಿಗೋಸ್ಕರ ಹೊರಗಿನ ಯಾರಾದರೂ ಊಟ ಮಾಡಿಕೊಡುವಂತಹ, ಆಹಾರವನ್ನು ಮಾಡಿಕೊಡುವಂತಹ ಒಂದು ಅವಸ್ಥೆ ನಮ್ಮೂರಲ್ಲಿದೆ. ಖಂಡಿತವಾಗಿಯೂ ಅದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳಿಸಿದಂತಹ ಒಂದು ಸುನ್ನತ್ತಾಗಿದೆ. ಇನ್ನು ಯಾರಾದರೂ ಆ ರೀತಿ ಇಲ್ಲದಿದ್ದರೆ, ನೆರೆಕರೆಯವರು ಅವರ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಬೇಕಾದಂತಹ ಆಹಾರಗಳನ್ನು ನಾವು ಮಾಡಿಕೊಡಲು ಮುಂದಾಗೋಣ. ಅಲ್ಲಾಹನು ತೌಫೀಕ್ ನೀಡಲಿ. ಅವರ ದುಃಖದಲ್ಲೂ ಕೂಡ ನಾವು ಪಾಲುದಾರರಾಗಬೇಕು. ಅದಾಗಿದೆ ವಿಶ್ವಾಸಿಯ ಸ್ವಭಾವ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.